ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನ್ನೋದು ತುಂಬ ಜನರನ್ನು ಇತ್ತೀಚೆಗೆ ಕಾಡುವಂಥ ಸಮಸ್ಯೆ ಅಲ್ವಾ. ಈವನ್ ಸಣ್ಣ ಏಜಿನವರಿಗೆ ಕೂಡ ಕಾಡ್ತಾ ಇರುತ್ತೆ. ಇದಕ್ಕೆ ರೀಸನ್ ನೋಡೋಕೆ ಹೋದರೆ ತುಂಬ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ತುಂಬ ಖಾರ ತಿಂದರೆ ಆಗುತ್ತೆ, ತುಂಬ ಮಸಾಲೆ ಪದಾರ್ಥ ತಿಂದರೆ, ಹಾಗೆ ತುಂಬ ಹೀಟ್ ಆದರೆ ಬಾಡಿಯಲ್ಲಿ, ಆ್ಯಂಡ್ ತುಂಬ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಇರೋರಲ್ಲಿ, ಈ ಥರ ಎಲ್ಲ ಆದಾಗ ಪೈಲ್ಸ್ ಅಥವಾ ಮೂಲವ್ಯಾಧಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ವ. ಇದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಮುಜುಗರ ಅನಿಸುತ್ತೆ ಕೆಲವೊಮ್ಮೆ. ಆದರೆ ಅದರ ಪರಿಣಾಮ ಇದೆಲ್ಲ ತುಂಬಾ ಜಾಸ್ತಿ ಆಗಿರುತ್ತೆ, ತುಂಬ ಕಷ್ಟ ಆಗುತ್ತೆ ಅದು ಬಂದಾಗ. ಸೊ ಅದಕ್ಕೆ ಪೈಲ್ಸ್ಗೆ ನಾವು ಮನೆಯಲ್ಲೇ ಏನು ಹೋಮ್ ರೆಮಿಡೀಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನಿವತ್ತು 5 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ, 5 ಮನೆ ಔಷಧಗಳನ್ನು. ಅದು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಪೈಲ್ಸ್ ಅನ್ನೋದು ಹೇಳೋಕ್ಕೆ ಮುಜುಗರ ಅನಿಸುತ್ತೆ ಕೆಲವರಿಗೆ ಕೆಲವೊಮ್ಮೆ, ಆದರೆ ಅದು ಬಂದರೆ ಇದೆಯಲ್ಲ ಅದರ ಪ್ರಾಬ್ಲಮ್ ಎಷ್ಟು ಅಂತ ಅನುಭವಿಸಿದವರಿಗೆ ಗೊತ್ತಿರುತ್ತೆ, ಅದರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ. ಬಟ್ ಈ ಮೂಲವ್ಯಾಧಿಗೆ ಅಥವಾ ಪೈಲ್ಸ್ಗೆ ಮೇಯ್ನ್ ರೀಸನ್ನೇ ನಮ್ಮ ಆಹಾರ ಕ್ರಮ ಇರುತ್ತೆ, ಅಥವಾ ನಾವು ತಿನ್ನುವಂಥ ಟೈಮಿಂಗ್ಸ್ ಇರಬಹುದು. ಟೈಮಿಂಗ್ಸ್, ಫುಡ್ ಸ್ಟೈಲ್ ಎಲ್ಲ ಕರೆಕ್ಟಾಗಿಲ್ಲ ಆದರೆ ಮೇಯ್ನಾಗಿ ಪೈಲ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರಿಗೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ರೆ ಕೂಡ ಕೆಲವೊಮ್ಮೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಾಡಿಯಲ್ಲಿ ತುಂಬ ಹೀಟೆಲ್ಲ ಆದರೆ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಖಾರ ತಿನ್ನೋರು ಕೆಲವರಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇವತ್ತು ಕೆಲವೊಂದು ಸಿಂಪಲ್ ಮನೆ ಔಷಧಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾರ್ಮಲಿ ಮೂಲವ್ಯಾಧಿ ಇರೋರು ಜಾಸ್ತಿ ಮಜ್ಜಿಗೆನ ಯೂಸ್ ಮಾಡಬೇಕು. ಮಜ್ಜಿಗೆ ಅಂದರೆ ಕಡ್ದಿರೋ ಮಜ್ಜಿಗೆ, ಮೊಸರಲ್ಲ, ಆದಷ್ಟು ನೀರು ಆ್ಯಡ್ ಮಾಡಿಕೊಂಡು ತುಂಬ ತೆಳುವಾಗಿ ಮಜ್ಜಿಗೆ ಮಾಡಿಕೊಂಡು ಆವಾಗ ಕುಡಿತಾ ಇರಬೇಕು. ಹಾಗೆ ಊಟಕ್ಕೆ ಎಲ್ಲ ಕೂಡ ಯೂಸ್ ಮಾಡ್ತಾ ಇದ್ದರೆ, ಇನ್ ಕೇಸ್ ಹೀಟಿಂದ ಆಗಿರೋ ಪೈಲ್ಸ್ ಎಲ್ಲ ಆಗಿದ್ರೆ ನಮಗೆ ಅದು ಸ್ವಲ್ಪನೇ ಕಡಿಮೆ ಆಗುತ್ತೆ ಮಜ್ಜಿಗೆ ಕುಡಿಯೋದ್ರಿಂದ, ಯೂಸ್ ಮಾಡೋದ್ರಿಂದ. ಹಾಗಾಗಿ ಆದಷ್ಟು ಜಾಸ್ತಿ ಕಡ್ದಿರೋ ಮಜ್ಜಿಗೆನ ಯೂಸ್ ಮಾಡಬೇಕು. ಈಗ 2ನೇ ಮನೆ ಔಷಧನ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಮೂಲಂಗಿನ ತೊಗೊಂಡಿದ್ದೀನಿ. ಇದನ್ನು ನಾನು ತುರ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಮೂಲಂಗಿ ತುಂಬಾ ಒಳ್ಳೆಯದು ಪೈಲ್ಸ್ಗೆ. ಹಸಿಯಾಗಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋರಿಗೆ ಅದರ ಕೋಸಂಬರಿ ಎಲ್ಲ ಮಾಡಬಹುದು, ಇಲ್ಲ ಸಾಸಿವೆ ಥರ ಎಲ್ಲ ಮಾಡಬಹುದು, ಚೆನ್ನಾಗೇ ಆಗುತ್ತೆ. ಹಾಗೆ ಮಾಡೋದ್ರಿಂದ ಪೈಲ್ಸ್ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಇಲ್ಲ ಆದರೆ ಹಸಿ ಇಷ್ಟ ಆಗಲ್ಲ ಅನಿಸಿದರೆ ಅಟ್ಲೀಸ್ಟ್ ಆವಾಗ ವಾರದಲ್ಲಿ 1-2 ಸರಿ ಆದರೂ ಪಲ್ಯ ಅಥವಾ ಸಾಂಬಾರೆಲ್ಲ ಮಾಡಿ ತಿನ್ನಬಹುದು. ಮೂಲಂಗಿ ತುಂಬಾ ಒಳ್ಳೆಯದು. ಇದನ್ನ ಚಿಕ್ಕದಾಗಿ ತುರ್ಕೊಳ್ತಾ ಇದ್ದೀನಿ. ಈಗ ಈ ಥರ ಚಿಕ್ಕದಾಗಿ ತುರ್ಕೊಂಡಾಗ ನಮಗೆ ಅದು ರಸ ಸಿಗುತ್ತೆ ಅಲ್ವಾ. ನಮಗೆ ಮೂಲಂಗಿ ರಸ ತೆಗೆಯೋದೇನು ಅಷ್ಟೊಂದು ಕಷ್ಟ ಅಲ್ಲ. ಈ ಥರ ತುರ್ಕೊಂಡಾಗ ನಮಗೆ ಅದು ರಸ ಹಿಂಡೋಕೆ ಬರುತ್ತೆ ನೋಡಿ. ಕೈಯಲ್ಲಿ ಆರಾಮ್ಸೆ ಹಿಂಡಬಹುದು ನಾವು. ಈ ಥರ ಹಿಂಡಿ ರಸ ತೆಕ್ಕೊಳ್ಬೇಕು ಫಸ್ಟಿಗೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಬಾರ್ದು. ನಾವು ತುರಿದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ. ಈ ಥರ ರಸ ತೆಕ್ಕೊಳ್ಬೇಕು ಮೂಲಂಗಿದು. 1-2 ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ನಮಗೆ. ಇಲ್ಲ ಮೂಲಂಗಿ ಹಾಗೆ ತಿನ್ನೋಕೆ ಇಷ್ಟ ಆಗುತ್ತೆ ಅನ್ನೋರಿಗೆ ಇದನ್ನು ರಸ ತೆಕ್ಕೊಳ್ಬೇಕಂತಲ್ಲ, ಚಿಕ್ಕದಾಗಿ ತುರಿದಿರೋದ್ರಿಂದ ಹಾಗೆ ತೆಕ್ಕೊಳ್ಬಹುದು. ಇದನ್ನು ಈಗ ಮಜ್ಜಿಗೆಗೆ ಆ್ಯಡ್ ಮಾಡಬೇಕು ನಾವು. ಇದನ್ನು ಮಜ್ಜಿಗೆಗೆ ಆ್ಯಡ್ ಮಾಡಿ 2 ಚಮಚ ಆಗುವಷ್ಟು ಮೂಲಂಗಿ ರಸವನ್ನು ಮಜ್ಜಿಗೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ಪೈಲ್ಸ್ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದು ಕೆಲವರಿಗೆ ಹಸಿ ಸ್ವಲ್ಪ ವಾಸನೆ ಅನಿಸ್ಬಹುದು, ಆದರೆ ಮಜ್ಜಿಗೆ ಜೊತೆ ಬರೀ 2 ಚಮಚ ಆಗುವಷ್ಟು ಮೂಲಂಗಿ ರಸ ಮಿಕ್ಸ್ ಆದರೆ ಅಷ್ಟೊಂದು ಸ್ಮೆಲ್ ಗೊತ್ತಾಗೋದಿಲ್ಲ. ಪೈಲ್ಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಹೋಮ್ ರೆಮಿಡಿ ಇದು. ಈಗ 3ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗೋದು ಎಳ್ಳು ಮತ್ತು ಬೆಣ್ಣೆ. ತುಂಬ ಜನಕ್ಕೆ ಪೈಲ್ಸ್ ತುಂಬ ಜಾಸ್ತಿ ಆಗಿದ್ರೆ ಮಾರ್ನಿಂಗ್ ಮೋಷನ್ ಹೋಗುವಾಗ ಎಲ್ಲ ಬ್ಲಡ್ ಹೋಗ್ತಾ ಇರುತ್ತಲ್ವ. ಸೊ ಅದಕ್ಕೆ ಏನು ಮಾಡಬಹುದು ಅಂತ ಹೇಳಿದರೆ, 1 ಚಮಚ ಎಳ್ಳನ್ನು 1 ಚಮಚ ಬೆಣ್ಣೆ ಜೊತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಎಳ್ಳು ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕು. ಇದನ್ನು ಬೆಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿದಿನ ಬೆಳಿಗ್ಗೆ ತೊಗೊಳ್ಬೇಕು. ಇದನ್ನು ಪ್ರತಿದಿನ ಬೆಳಿಗ್ಗೆ ತೊಗೊಳ್ಳೋದ್ರಿಂದ ಕೂಡ ಬ್ಲಡ್ ಏನು ಹೋಗ್ತಾ ಇರುತ್ತಲ್ಲ ಪೈಲ್ಸ್ ಆದಾಗ ಅದು ಕಡಿಮೆ ಆಗುತ್ತೆ. ಜೊತೆಗೆ ಪೈಲ್ಸ್ ಕೂಡ ನಿಧಾನವಾಗಿ ಕಂಟ್ರೋಲ್ಗೆ ಬರುತ್ತೆ. ಈಗ 4ನೇ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಪಾತ್ರೆಯಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಬೆಚ್ಚಗಿಟ್ಕೊಳ್ಬೇಕು ಫಸ್ಟಿಗೆ. ಇದು ಪೈಲ್ಸ್ ಇದ್ದಾಗ ತುಂಬ ನೋವೆಲ್ಲ ಇರುತ್ತಲ್ವ ತುಂಬ ಜನಕ್ಕೆ, ಅದು ಗುಳ್ಳೆ ಥರ ಆಗಿ ನೋವೆಲ್ಲ ಇದ್ದಾಗ ಆ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಔಷಧ ಹೆಲ್ಪ್ ಆಗಬಹುದು. ಸೊ 1 ಲೋಟ ನೀರು ಬೆಚ್ಚಗಿಟ್ಕೊಂಡಿರೋದಕ್ಕೆ ಒಂದು 4-5 ಬಿಲ್ಪತ್ರೆ ಎಲೆನ ಹಾಕಬೇಕು. ಬಿಲ್ಪತ್ರೆ ಎಲೆನ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸ್ಬೇಕು.
ಬಿಲ್ಪತ್ರೆಯಲ್ಲಿ ತುಂಬಾ ಔಷಧೀಯ ಗುಣಗಳು ಇರುತ್ತೆ. ಸೊ ಆಗ ಔಷಧೀಯ ಗುಣಗಳಿಂದ ಪೈಲ್ಸ್ ಆದಾಗ ನೋವು ಶುರುವಾಗಿರುತ್ತಲ್ಲ, ಆ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಬಿಲ್ಪತ್ರೆ ಕಷಾಯ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೀಗ ಚೆನ್ನಾಗಿ ಕುದಿಸ್ಬೇಕು. ಇದೀಗ ಸರಿಯಾಗಿ ಕುದ್ದಿದೆ. ಇಷ್ಟು ಸರಿಯಾಗಿ ಕುದ್ದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಅದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿದು ಬಿಡಬೇಕು. ಈ ಥರ ಮಾಡೋದ್ರಿಂದ ಕೂಡ ಪೈಲ್ಸಿಂದ ಏನು ನೋವು ಬರ್ತಾ ಇರುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ 5ನೇ ಮನೆ ಔಷಧನ ಹೇಳ್ತಾ ಇದ್ದೀನಿ ಪೈಲ್ಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮೂಲವ್ಯಾಧಿನ ಕಡಿಮೆ ಮಾಡೋದಕ್ಕೆ. ನೆಲ್ಲಿಕಾಯಿ ನಾರ್ಮಲ್ ಆಗಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತಲೇ ಹೇಳಬಹುದು. ತುಂಬಾ ಶಕ್ತಿ ಇದೆ ಅದರಲ್ಲಿ. ಸೊ ಈ ನೆಲ್ಲಿಕಾಯಿ ಪುಡಿ ಇರುತ್ತಲ್ಲ, ಒಣಗಿಸಿ ಪುಡಿ ಮಾಡಿ ಇಟ್ಟಿರೋ ನೆಲ್ಲಿಕಾಯಿ ನೀವು ಮನೇಲೇ ಬೇಕಂದರೆ ಮಾಡ್ಕೊಳ್ಬಹುದು, ಒಣಗಿಸಿ ಪುಡಿ ಮಾಡ್ಕೊಳ್ಬಹುದು. ಇಲ್ಲ ಆದರೆ ನೀವು ಹೊರಗಡೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ನೆಲ್ಲಿಕಾಯಿ ಪುಡಿನ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ಮೂಲವ್ಯಾಧಿನ ಕಂಟ್ರೋಲ್ ಮಾಡ್ಕೊಳ್ಬಹುದು ನಾವು. ಇದೆಲ್ಲ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಟಿಪ್ಸ್ಗಳು. ನೋಡಿದ್ರಲ್ಲ, ಮೂಲವ್ಯಾಧಿಗೆ ನಾವು ಮನೆಯಲ್ಲೇ ಈಸಿಯಾಗಿ ಏನು ಮಾಡ್ಕೊಳ್ಬಹುದು ಅಂತ ಹೇಳಿ. ಮೆಡಿಸಿನ್ ಎಲ್ಲ ತೊಗೊಳ್ಳೋದ್ರ ಜೊತೆಗೆ ಈ ಥರ ನಾವು ಮನೆಯಲ್ಲಿ ಏನು ಮಾಡಬಹುದು ಅದನ್ನು ಕೂಡ ಮಾಡ್ತಾಯಿದ್ರೆ ಆದಷ್ಟು ಬೇಗ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಅನಿಸುತ್ತೆ. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.